ಶ್ರೀನಗರ, ಜಮ್ಮು, ಅಮೃತ್ಸರ್, ಪಠಾನ್ಕೋಟ್ ಎಲ್ಲ ಭಾಗಗಳಲ್ಲೂ ಕೂಡ ಅಲರ್ಟ್ ಇದೆ. ಈಗ ಚಂಡೀಗಢ, ಜೋಧ್ಪುರ್, ಜಾಮ್ನಗರ್, ಶಿಮ್ಲಾ, ಭುಜ್, ಧರ್ಮಶಾಲಾ, ಪೋರ್ಬಂದರ್ ಏರ್ಪೋರ್ಟ್ಗಳು ಬಂದ್ ಮಾಡಲಾಗಿದೆ. ಅಲ್ಲಿಂದ ಯಾವುದೇ ವಿಮಾನಗಳು ಹೋಗೋ ಹಾಗಿಲ್ಲ, ಬರೋ ಹಾಗೂ ಇಲ್ಲ. ಆಪರೇಷನ್ ಸಿಂಧೂರ ಬಳಿಕ ದೇಶದ ಹಲವೆಡೆ ವಿಮಾನ ನಿಲ್ದಾಣಗಳನ್ನ ಬಂದ್ ಮಾಡಲಾಗಿದೆ. ಎಸ್ಪೆಷಲಿ ಗಡಿ ಭಾಗಗಳನ್ನು ಹಂಚಿಕೊಂಡಿರುವಂತಹ ರಾಜ್ಯಗಳಲ್ಲಂತೂ ವಿಮಾನಗಳ ಹಾರಾಟವನ್ನು ಈಗ ನಿಲ್ಲಿಸಲಾಗಿದೆ. ಕೆಲವು ಭಾಗಗಳಲ್ಲಿ ಅವಕಾಶ ಇದೆ. ಫಾರ್ ಎಕ್ಸಾಂಪಲ್, ಗುಜರಾತ್ನ ಗಡಿ ಭಾಗದಲ್ಲಿ, ಜೊತೆಗೆ ಪಂಜಾಬ್ನ ಗಡಿ ಭಾಗಗಳಲ್ಲಿ, ರಾಜಸ್ಥಾನದ ಗಡಿ ಭಾಗಗಳಲ್ಲಿ, ಶ್ರೀನಗರ, ಜಮ್ಮು ಕಾಶ್ಮೀರದಲ್ಲಿ, ಈ ಕಡೆಗೆ ಉತ್ತರಾಖಂಡ್ನಲ್ಲಿ, ಹಿಮಾಚಲ ಪ್ರದೇಶದಲ್ಲಿ ಈ ಭಾಗಗಳಲ್ಲೆಲ್ಲ ಸ್ವಲ್ಪ ಬ್ರೇಕ್ ಹಾಕಲಾಗಿದೆ. ಶ್ರೀನಗರ, ಜಮ್ಮು, ಅಮೃತ್ಸರ್, ಪಠಾನ್ಕೋಟ್ ಈ ಭಾಗಗಳಲ್ಲೆಲ್ಲ ಫ್ಲೈಟ್ ಯಾವುದು ಕೂಡ ಈಗ ಓಡಾಡ ಹೋಗಿಲ್ಲ. ಚಂಡೀಗಢ ಕೂಡ, ಜೋಧ್ಪುರ್ ಈ ಎಲ್ಲ ಭಾಗಗಳಲ್ಲೂ ಕೂಡ ನಾನು ಹೇಳಿದ್ನಲ್ಲ, ಈ ರಾಜ್ಯಗಳಲ್ಲಿ ಯಾವುದು ಕೂಡ ಈಗ ವಿಮಾನಗಳ ಹಾರಾಟಕ್ಕೆ ಸ್ವಲ್ಪ ನಿರ್ಬಂಧವನ್ನು ಹೇರಲಾಗಿದೆ. ಕಾರಣ ಕುತಂತ್ರಿ ಪಾಕಿಸ್ತಾನ ಏನು ಬೇಕಾದರೂ ಕೂಡ ಮಾಡಬಹುದು. ಪ್ರತಿದಾಳಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ಅಷ್ಟೇ ಹೇಳ್ತಾ ಇದ್ರು ಡಿಫೆನ್ಸ್ನವರು, ಏನಾಗುತ್ತೆ, ಪಾಕಿಸ್ತಾನ ದಾಳಿ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಅಲರ್ಟ್ ಆಗಿದ್ದಾರೆ. ಯಾವ ಭಾಗಗಳಲ್ಲಿ ಆಗುತ್ತೆ ಏನು ಅಂತ ಗೊತ್ತಿಲ್ಲ, ಎಲ್ಲ ಭಾಗಗಳಲ್ಲೂ ಕೂಡ ಅಲರ್ಟ್ ಆಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಆ ಭಾಗಗಳಲ್ಲಿ ವಿಮಾನಗಳ ಹಾರಾಟವನ್ನು ರದ್ದುಗೊಳಿಸಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ವಿಮಾನಗಳ ಹಾರಾಟವನ್ನಂತೂ ರದ್ದುಗೊಳಿಸಿದ್ದಾರೆ ಆ ಭಾಗಗಳಲ್ಲಿ, ಗಡಿ ಭಾಗಗಳಲ್ಲಿ. ಬಟ್ ಇಡೀ ದೇಶಾದ್ಯಂತ ಹಲವು ಕಡೆಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರೋಕ್ಕೂ ಕೂಡ ಹೇಳಿದ್ದಾರೆ. ಕಾರಣ ಕುತಂತ್ರಿ ಪಾಕಿಸ್ತಾನ ಏನು ಬೇಕಾದರೂ ಮಾಡಬಹುದು, ಯಾವ ಹಂತಕ್ಕೆ ಬೇಕಾದರೂ ಹೋಗಬಹುದು ಅನ್ನೋ ನಿಟ್ಟಿನಲ್ಲಿ ಅಲ್ವಾ ಶಬೀರ್? ಖಂಡಿತವಾಗ್ಲೂ ಅದೇ ಒಂದು ಭೀತಿ ಇರುವಂಥದ್ದು. ಯಾವಾಗ ಬೇಕಾದರೂ ಕೂಡ ಪ್ರತಿದಾಳಿಯ ನಿರೀಕ್ಷೆಗಳನ್ನ ಈಗ ಭಾರತ ಮಾಡಲಾಗ್ತಾ ಇರುವಂಥದ್ದು. ಅದರ ಮುನ್ನೆಚ್ಚರಿಕೆ ಭಾಗವಾಗಿ ಈಗ ಎಲ್ಲ ಏರ್ಲೈನ್ಗಳನ್ನ ಈಗ ಸಸ್ಪೆಂಡ್ ಮಾಡುವಂಥ ಕೆಲಸಗಳನ್ನ ಕೂಡ ಮಾಡಿರುವಂಥದ್ದು. ಯಾವುದೇ ವಿಮಾನ ಹಾರಾಟ ಮಾಡುವಂತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಬಂಧಿಸುವಂಥ ಕೆಲಸಗಳಾಗಿದ್ದಾವೆ. ಮುಖ್ಯವಾಗಿ ಎಲ್ಲ ಕಡೆಗೂ ಅಲ್ಲ, ಇದು ಮುಖ್ಯವಾಗಿ ಗುಜರಾತ್ನ ಕೆಲವು ಭಾಗಗಳಲ್ಲಿ, ಮತ್ತೆ ರಾಜಸ್ಥಾನದ ಕೆಲವು ಭಾಗಗಳು, ಪಂಜಾಬ್ನ ಕೆಲವು ಭಾಗಗಳು, ಕಾಶ್ಮೀರದ ಕೆಲವು ಭಾಗಗಳು, ಮುಖ್ಯವಾಗಿ ಶ್ರೀನಗರಕ್ಕೆ ಸಂಪರ್ಕ ಕಲ್ಪಿಸುವಂಥದ್ದು, ಈ ರೀತಿ ಏರ್ಪೋರ್ಟ್ಗಳೇನಿದ್ದಾವೆ, ಪಠಾನ್ಕೋಟ್, ಲುಧಿಯಾನ, ಅಮೃತ್ಸರ್ ಈ ರೀತಿಯಾದಂತಹ ನಗರಗಳೇನಿದ್ದಾವೆ ಇವೆಲ್ಲವೂ ಕೂಡ ಗಡಿ ಪ್ರದೇಶದಲ್ಲಿ ಬರುವಂತಹ ಏರ್ಪೋರ್ಟ್ಗಳಾಗಿರುವಂಥದ್ದು. ಪಾಕಿಸ್ತಾನ ಯಾವುದೇ ಸಂದರ್ಭದಲ್ಲೂ ಕೂಡ ಈ ಏರ್ಪೋರ್ಟ್ಗಳ ಅಥವಾ ವಿಮಾನಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸುವಂತ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ವಿಮಾನಗಳ ಹಾರಾಟವನ್ನ ಈಗ ಸದ್ಯಕ್ಕೆ ನಿರ್ಬಂಧಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿರುವಂಥದ್ದು. ಇದನ್ನು ಹೊರತುಪಡಿಸಿ ಸಾಮಾನ್ಯ ರೂಟ್ಗಳೇನಿದ್ದಾವೆ ಆ ರೂಟ್ಗಳು ಈಗ ಮುಕ್ತವಾಗಿರುವಂಥದ್ದು, ಅಲ್ಲಿ ಓಡಾಡಲಿಕ್ಕೆ ಏನು ಸಮಸ್ಯೆಗಳಿಲ್ಲ. ಆದರೆ ಉತ್ತರ ಭಾರತದ ಕೆಲವು ಗಡಿ ಭಾಗದಲ್ಲಿರುವಂತಹ ಪ್ರದೇಶಗಳನ್ನ ನಿರ್ಬಂಧಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಕೆಲವೊಂದಿಷ್ಟು ಪ್ರವಾಸಿ ತಾಣಗಳೇನಿದಾವೆ, ಅದು ಜಮ್ಮು ಆಗಿರ್ಬೋದು, ಆಮೇಲೆ ಏನು ಶಿಮ್ಲಾ ಆಗಿರ್ಬೋದು, ಈ ರೀತಿಯಾದಂಥ ಕೆಲವೊಂದಿಷ್ಟು ಪ್ರದೇಶಗಳೇನಿದಾವೆ ಅವುಗಳನ್ನು ಕೂಡ ನಿರ್ಬಂಧಿಸುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಜನರ ಹಿತದೃಷ್ಟಿಯಿಂದ ಈ ಒಂದು ಪ್ರಯಾಣಗಳೇನಿದ್ದು ಅವೆಲ್ಲವೂ ಕೂಡ ಸುರಕ್ಷಿತವಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ತೀರ್ಮಾನ ಮಾಡಲಾಗಿರುವಂಥದ್ದು. ಇವತ್ತು ತಾತ್ಕಾಲಿಕವಾಗಿ ತಡೆ ಹಿಡಲಾಗಿದೆ. ನಾಳೆಯ ಪರಿಸ್ಥಿತಿಯ ಅನುಗುಣವಾಗಿ ಮತ್ತೆ ಹಾರಾಟಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾ ಬೇಡವಾ ಅನ್ನುವಂಥದ್ದನ್ನು ಕೂಡ ಸೇನೆ ನಿರ್ಧಾರ ಮಾಡುತ್ತೆ. ಅದಾದ ಬಳಿಕ ಅಷ್ಟೇ ವಿಮಾನಗಳ ಹಾರಾಟ ಪುನರಾರಂಭ ಆಗುತ್ತೆ. ಅರುಣ್, ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸೊ ಈಗ ಹಲವು ಕಡೆಗಳಲ್ಲಿ ಇಡೀ ದೇಶಾದ್ಯಂತ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಲರ್ಟ್ ಆಗಿರಬೇಕು. ಆಯಾ ರಾಜ್ಯಗಳು ಕೂಡ ಈಗ ನೆಗ್ಲೆಕ್ಟನ್ನು ಮಾಡೋ ಹಾಗಿಲ್ಲ. ಸಾರ್ವಜನಿಕರು ಕೂಡ ಅಷ್ಟೇ, ಏನೋ ಮಾಡಿಬಿಟ್ಟಿದ್ದಾರೆ ಬಿಡು ನಾವು ಸುಮ್ಮನೆ ಇರೋಣ ಅಂತಲ್ಲ. ನಿಮ್ಮ ಅಕ್ಕಪಕ್ಕದಲ್ಲಿ ಏರಿಯಾಗಳಲ್ಲಿ ಹೇಗಿದೆ ಪರಿಸ್ಥಿತಿಗಳಂತ ನೋಡ್ಕೊಳ್ಳಿ. ಸ್ಲೀಪರ್ ಸೆಲ್ಗಳು ಯಾವಾಗ ಬೇಕಾದರೂ ಕೂಡ ಆ್ಯಕ್ಟಿವ್ ಆಗಬಹುದು.